ನಮ್ಮದ ಅಯೋಧ್ಯ ನಗರ, ನಮ್ಮ ತಂದೆ ದಶರಥ ಮಹಾರಾಜ, ನಮ್ಮ ತಾಯಿ ಕೈಕೆ ಕೌಶಲ್ಯ ಸುಮಿತ್ರಾ ದೇವಿ ಭರತರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ 14 ವರ್ಷ ವನವಾಸ ತೀರಿಸುತ್ತಲೇ ಬಂದಿದ್ದೇವೆ. ತಮ್ಮ ಲಕ್ಷ್ಮಣ ರಾಮಚಂದ್ರ, ಈ ಗೋದಾವರಿ ತೀರದಲ್ಲಿ ಸೀತಾ ಮಾತೆಗೆ ನಡೆದು ಸಾಕಾಗಿರುವಂತೆ ಇಲ್ಲೊಂದು ಪ್ರಶಾಲೆ ಕಟ್ಟು. ಗೋದಾವರಿ ತೀರದಲ್ಲಿ ಪಂಚವಟವನದಲ್ಲಿ ಬರಣ ಕುಟೀರವನ್ನು ಕಟ್ಟಿದ್ದೇನೆ. ಶೃಂಗಾರವಾಗಿ ಕಾಣುತ್ತಿರುವ ಸೀತೆಗೆ ಹಸಿವಾಗಿರುವಂತೆ ಫಲವನ್ನು ತಂದಿರು. ಕೆಳಗಿದ್ದ ಫಲವನ್ನು ಬಿಟ್ಟು ಮೇಲಿದ್ದ ಫಲವನ್ನು ತಂದಿರು. ವಿಚಾರ ಲಕ್ಷ್ಮಣ, ನಿನ್ನ ಮುಖದಲ್ಲಿ ಮೌನವೇ. ನಾನೊಂದು ಪಾಪವನ್ನು ಮಾಡಿದೆ. ಯಾವ ಪಾಪವು? ಅದು ಯಾವ ಪಾಪ ಅಂದರೆ ನೀನು ಹೇಳಿದ ಮಾತು ಪ್ರಕಾರವಾಗಿ ಫಲವನ್ನು ತರಲಿಕ್ಕೆ ಹೋದೆ. ಗಗನ ಮಾರ್ಗದೊಂದು ಕಟ್ಟವು ಕೋಲಿ ಮಿಂಚುತ್ತಲೇ ಕೋಕೋ ಎಂದು ಬಂದಿತು. ತಾತ ಎಂದು ಕೈ ಚಾಚಿದೆ. ನನ್ನ ಕೈಯಲ್ಲಿ ಬಂದ ಕ್ಷಣವೇ ಕರನ ಕಪ್ಪಾಯಿತು. ಅದರ ಅರಿತೆಷ್ಟು ಎನ್ನುವುದಕ್ಕಾಗಿ ವನ ವೃಕ್ಷಗಳ ಕಡಿದರೆ ಪಾಪವರನ್ನು ತಿಳಿದು ಪಕ್ಕದಿಂದ ಬಿದಿರು ಬದಿಯನ್ನು ಸವರಿಸಿದೆ. ಅದರಲ್ಲಿ ದೇವತರು ರಾಕ್ಷಸನೋ ಯಾರು ಎಂಬರಿಯದೆ ರಾಮರಾಮಂದು ಪ್ರಾಣ ಬಿಟ್ಟ. ನನ್ನ ಮಗನಾದ ಜಂಬು ಕುಮಾರನ ಯಾರು ಕೊಂದಿದ್ದ? ನಿನ್ನ ಮಗನ ಕೊಂದಿದ್ದಲ್ಲದೆ ನಿನ್ನ ಕಿವಿ ಮೂಗನ್ನು ಕತ್ತರಿಸಿ ಲಂಕಾಪುರ ಪಟ್ಟಣ ಕಳಿಸುತ್ತಾನೆ. ಎಲವ ಮದ ಅಂತ ಕುಲದ್ರೋಹಿ, ನನ್ನ ಮಗನನ್ನು ಕೊಂದಿದ್ದಲ್ಲದೆ ನನ್ನ ಕಿವಿ ಮೂಗನನ್ನು ಕತ್ತರಿಸಿ. ಎಲವ ರಕ್ಕಸಿ, ನೀನು ಹೇಗೆ ಬಂದೆ? ನಿಮ್ಮ ನತ್ತು ತೊರೆದು 20 ಕೈಗಳ ಮರಿತು ರಸಕಂಠರ ಹವನ. ನಮ್ಮನೆಯಕ್ಕೆ ನಾನು ಒಬ್ಬಳೆ ಸಾಕು, ನಿಂತು ನೀರು ಕುಡಿಬೆ.